NSP ಅಪ್ಲೈ ಮಾಡುವಾಗ ರಾಂಗ್ ಡೀಟೇಲ್ಸ್ ಫಿಲ್ ಮಾಡಿದರೆ ಈ ಥರ ಪ್ರೊಫೈಲಿಗೆ ಹೋಗಿ ಮೈ ಅಪ್ಲಿಕೇಶನಿಗೆ ಹೋಗಿ ಡೀಟೇಲ್ಸ್ ಬರುತ್ತೆ, ಪ್ರೊಸೀಡ್ ಅಂತ ಕೊಡಿ. ಅಲ್ಲಿ ವಿಡ್ರಾ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೀಟೇಲ್ಸ್ ಬರುತ್ತೆ, ಯಾವುದಕ್ಕೆ ವಿಡ್ರಾ ಮಾಡ್ತಿದ್ದೀರಿ ಕೇಳುತ್ತೆ. ಸೊ ರೀಸನ್ ಹಾಕಿ, ನಾನು ರಾಂಗ್ ಇನ್ಫಾರ್ಮೇಷನ್ ಫಿಲ್ ಮಾಡಿದರೆ ನಿಮ್ಮ ಕಡೆಯಿಂದ. ಸೊ ರಾಂಗ್ ಇನ್ಫಾರ್ಮೇಷನ್ ಫಿಲ್ ಆಗಿದೆ, ಸೊ NSP ಅಪ್ಲಿಕೇಶನ್ನ ವಿಡ್ರಾ ಮಾಡ್ತಿದ್ದೀವಿ ಅಂತ ಹೇಳಿ. ಸೊ ಕ್ಲಿಕ್ ಮಾಡಿ. ಇಲ್ಲ ಪ್ರೀವಿಯಸ್ ಇಯರಲ್ಲಿ ನಿಮಗೆ ಬೇರೆ ಸ್ಕಾಲರ್ಶಿಪ್ ಬಂದಿದ್ದು, ಈಗ ನೀವು ಫ್ರೆಶ್ ಹಾಕಿದರೆ ಆವಾಗೂ ಹೀಗೆ ಮಾಡ್ಬೋದು. ಸೊ ಓಕೆ ಅಂತ ಕೊಡಿ. ಸೊ ವಿಡ್ರಾ ಅದು ನೀವು ಯಾವ ನಂಬರ್ ಲಿಂಕ್ ಇದೆ ಆ ನಂಬರಿಗೆ ಒಂದು OTP ಹೋಗುತ್ತೆ NSP. ಆ OTPನ ಇಲ್ಲಿ ಹಾಕಿ ಪ್ರೊಸೀಡ್ ಮಾಡಿದರೆ ಆಯಿತು, ಅಪ್ಲಿಕೇಶನ್ ವಿಡ್ರಾ ಆಗುತ್ತೆ. ಕೆಲವೊಮ್ಮೆ ನೀವು ಅಂದರೆ ರಾಂಗ್ ಡೀಟೇಲ್ಸ್ ಹಾಕಿದ್ದಾಗಲೂ ಈ ಥರ ಮಾಡ್ಬೋದು. ನೆಕ್ಸ್ಟು ಫ್ರೆಶ್ ಅಪ್ಲಿಕೇಶನ್ ತೊಗೊಂಡು ನೀವು ಅಪ್ಲೈ ಮಾಡ್ಬೋದು. ಸಕ್ಸಸ್ಫುಲಿ ವಿಡ್ರಾ ಆಗಿದೆ. ಸೊ ಇವಾಗ ಈ ಸ್ಟೂಡೆಂಟ್ ಇದೇನಾಗಿದೆ, ಪ್ರೀವಿಯಸ್ ಇಯರ್ ಬೇರೆ ಇತ್ತು ಅಪ್ಲಿಕೇಶನ್, ಸೊ ಇವಾಗ ಫ್ರೆಶ್ ಹಾಕಿದ್ದು. ಸೊ ಆವಾಗ ಏನು ಮಾಡಬೇಕು, ಆ ಹಳೆ ಅಪ್ಲಿಕೇಶನ್ ID ಏನಿದೆ, ರಿನ್ಯೂವೇಬಲ್ ID, ಆ KA20 ಬರುತ್ತಲ್ಲ, ಸೊ ಅದನ್ನು ಹಾಕಬೇಕು. ಬಟ್ಟು ಇವರದ್ದು 3 ಇಯರ್ಸ್ ಬ್ಯಾಕ್ ಇದು ಆಗಲ್ಲ, ಬಟ್ ಟ್ರೈ ಮಾಡ್ಬೋದು ಅಷ್ಟೇ. ನೇಮ್ ಮಿಸ್ ಮ್ಯಾಚ್ ಇದೆ, ಆ ರೀಸನ್ಗೆ ತೊಗೊಳ್ತಿಲ್ಲ ಇವರದ್ದು. ಸೊ ಸಬ್ಮಿಟ್ ಅಂತ ಕೊಡಿ. ಸೊ ಇವರದ್ದು ರಿನ್ಯೂವಲ್ ಅಪ್ಲಿಕೇಶನ್ ನಾಟ್ ವ್ಯಾಲಿಡ್ ಬರ್ತಾ ಇದೆ, ಅಂದರೆ ನೇಮ್ ಮಿಸ್ ಮ್ಯಾಚ್ ಇದೆ ಇವರದ್ದು, ಆ ರೀಸನ್ಗೆ ತೊಗೊಳ್ತಾ ಇಲ್ಲ. ಬಟ್ ನಿಮ್ಮದು ಏನಾದರೂ ಕರೆಕ್ಟ್ ಇದ್ರೆ, ಅಂದರೆ ಅವ್ರದ್ದು ಆ್ಯಕ್ಚುಲಿ ಪ್ರೀವಿಯಸ್ ಅಪ್ಲಿಕೇಶನ್ಸಲ್ಲಿ ಸಿಂಗಲ್ ನೇಮ್ ಇತ್ತು, ಬಟ್ ಅದಾದಮೇಲೆ ಅವರ ಡಬಲ್ ನೇಮ್ ಮಾಡ್ಕೊಂಡಿದ್ದಾರೆ. ಸೊ ಅಪ್ಲಿಕೇಶನ್ ತೊಗೊಳ್ತಿಲ್ಲ, ಅದರ್ವೈಸ್ ತೊಗೊಳುತ್ತೆ, ಆಯಿತಾ. ಸೊ ಈ ಥರ ನೀವು ನಿಮ್ಮ ಹಳೆ ಪ್ರೀವಿಯಸ್ ID ಲಿಂಕ್ ಮಾಡಿ ರಿನ್ಯೂವಲ್ಗೆ ಅಪ್ಲೈ ಮಾಡ್ಬೋದು. ಸೊ ಟ್ರೈ ಮಾಡಿ ನೋಡಿ, ಎಲ್ಲಾದರೂ ಅಪ್ಲಿಕೇಶನ್ ರಾಂಗ್ ಆಗಿದ್ದರೆ ಇನ್ ಕೇಸ್ ಆ ಥರ ಇದ್ದರೆ, ಆಯಿತಾ. ಇನ್ಫಾರ್ಮೇಷನ್ ನಿಮಗೆ ಒಳ್ಳೇದು ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.